ಪೆಟ್ರೋಲ್ ಬಂಕ್ನಲ್ಲಿ ಆಗ್ತಾ ಇರುವಂಥ ಪ್ಯಾನಿಕ್ ಸೇಲ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಬಾಲಾಜಿರಾವ್ ಅವರನ್ನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಬಾಲಾಜಿರಾವ್ ಅವರೇ, ಜನರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಇದೆ. ಅದು ಯಾವುದು ಅಂತಂದರೆ, ರೇಟು ಜಾಸ್ತಿ ಆಗಿಬಿಡುತ್ತೆ, ಏಕಾಏಕಿ ಲೀಟ್ರಿಗೆ 20 ರೂಪಾಯಿ 30 ರೂಪಾಯಿ ಈ ರೀತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಆದಷ್ಟು ನಾವು ಫುಲ್ ಟ್ಯಾಂಕ್ ಮಾಡ್ಕೊಳ್ಳೋಣ, ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳೋಣ ಅಂತ. ರೇಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಎಷ್ಟು ಅಂತ ಕೇಳ್ತೀನಿ ನಿಮ್ಮ ಹತ್ರ. ಸರ್, ನನ್ನ ಅನಿಸಿಕೆ ಪ್ರಕಾರ ರೇಟ್ ಅಷ್ಟು ಜಾಸ್ತಿ ಮಾಡೋದಿಲ್ಲ ಸರ್. ಯಾಕೆ ಅಂದರೆ $65-70 ಬ್ರೆಂಟ್ ಇರೋ ಟೈಮ್ಗೇನು ನಾವು ಇದೇ ರೇಟಲ್ಲಿ ಮಾರ್ತಾ ಇದ್ವಿ. ಏನು ಆ ಸರ್ಪ್ಲಸ್ಸು ಅಮೌಂಟ್ ಇತ್ತೋ ನಮ್ಮ ಹತ್ರ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ, ಏನಂದರೆ ಈ ಬ್ರೆಂಟ್ ಜಾಸ್ತಿ ಆಗಿದ್ರೆ ಇಲ್ಲಿ ನಮ್ಮ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ರೆ ಇಟ್ ಈಸ್ ಇಂಟರ್ಲಿಂಕ್ಡ್ ವಿತ್ ಆಲ್ ದಿ ಎಸೆನ್ಷಿಯಲ್ ಕಮೋಡಿಟೀಸ್ ವಿಲ್ ಗೋ ಅಪ್. ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ನಮ್ಮ ಕೇಂದ್ರ ಸರ್ಕಾರ ಭಾಳ ಯೋಚನೆ ಮಾಡಿ, ಆಮೇಲೆ ನಮ್ಮ 3 ಕಂಪನಿಗಳೇನಿದೆಯೋ OMCs ಅಂತೀವಿ ಸರ್ ನಾವು, HPCL, BPCL, IOCL, ಇದರ ಮುಖ್ಯಸ್ಥರು 3 ಜನ ಕೂತ್ಕೊಂಡು ಯಾವ ರೀತಿಯಲ್ಲಿ ರೇಟ್ ಮಾರ್ಕೆಟು ನಾವು ಬ್ರೆಂಟ್ ಎಷ್ಟಕ್ಕೆ ತಗೊತಾ ಇದ್ದೀವಿ, ಎಷ್ಟಕ್ಕೆ ಮಾರಿದರೆ ಕಂಪನಿಗಳಿಗೆ ಲಾಸ್ ಆಗೋದಿಲ್ಲ, ಆಮೇಲೆ ಸಾಮಾನ್ಯ ಜನರ ಮೇಲೆ ಹೊರ ಬೀಳಲ್ಲ, ಇವೆಲ್ಲ ಯೋಚನೆ ಮಾಡಿನೇ ರೇಟು ದೇ ವಿಲ್ ಅರೈವ್ ಫಾರ್ ರೇಟ್ ಸರ್. ರೇಟ್ ಎಸ್ಪೆಷಲಿ ಡೀಸೆಲ್ ಈಸ್ ಇಂಟರ್ಲಿಂಕ್ಡ್ ವಿತ್ ಆಲ್ ದ ಎಸೆನ್ಷಿಯಲ್ ಕಮೋಡಿಟೀಸ್. ಕರೆಕ್ಟ್. ಸೊ ಜಾಸ್ತಿ ಆಗಲ್ಲ ಅಂತ ಹೇಳ್ತೀರಿ ತಾವು? ಅಂದ್ರೆ ದೊಡ್ಡ ಪ್ರಮಾಣ ಜಾಸ್ತಿ ಆದ್ರೂ ದೊಡ್ಡ ಪ್ರಮಾಣದಲ್ಲಿ ಆಗಲಿ. ನಾನು ಜಾಸ್ತಿ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ ಅಷ್ಟು ಜಾಸ್ತಿ ಆಗೋದಿಲ್ಲ. ಅಂದ್ರೆ ಈ ಮೆಸೇಜ್ಗಳು ಬರ್ತಿದಾವಲ್ಲ, 50 ರೂಪಾಯಿ ಜಾಸ್ತಿ ಆಗತ್ತೆ, 100 ರೂಪಾಯಿ ಜಾಸ್ತಿ, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳುತ್ತಾವು. ನಿಮ್ ಬಾಯಿಂದ ಹೇಳಿಸಿದ್ರೆ ನನಗೆ ಕರೆಕ್ಟ್ ನನ್ನ ವೀಕ್ಷಕರಿಗೆ ರೀಚ್ ಆಗುತ್ತೆ. ಇನ್ನೊಂದು ವಿಷಯ, ಹೌದೌದು ಸಾಹೇಬ್ರೆ, ಈಗ 50 ರೂಪಾಯಿ 60 ರೂಪಾಯಿ ಅಂತ ಈ ಫೇಕ್ ನ್ಯೂಸ್ ಏನು ಹೇಳ್ತಾ ಇದ್ದಾರೋ, ಈಗ ತಾವು ಪ್ರಭಾಕರ್ ಸಾಹೇಬ್ರ ಹತ್ರ ಮಾತಾಡೋ ಟೈಮ್ಗೆ ಓನ್ಲಿ ನಾವು ವಿ ಆರ್ ನಾಟ್ ಡಿಪೆಂಡ್ ಆನ್ ದ ಸ್ಟ್ರೈಟ್ ಆಫ್ ಹಾರ್ಮೋಜ್. ನಾವು ಏನು ಸರಫರಾಜು ಮಾಡ್ಕೊತಾ ಇದ್ವೋ, ನಾವು 40 ದೇಶಗಳಿಂದ ಸರಫರಾಜು ಮಾಡ್ಕೊತಾ ಇದ್ವಿ ಸಾಹೇಬ್ರೆ, ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇದು 60% ನಾವು ಬೇರೆ ದೇಶಗಳಿಂದನೂ ತಗೊತಾ ಇದ್ವಿ. ಓನ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಜ್ ಇಸ್ ದ ಸ್ಟ್ರಾಟಜಿಕ್ ಲೊಕೇಶನ್. ಇದು ನಂಬರ್ 1 ಜಲಸಂಧಿ. ಏನು ನಮ್ಮ ಗ್ಯಾಸು 90% ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇದೆ, ಅದು ಗಲ್ಫ್ ಕಂಟ್ರೀಸ್ ಇಂದ. ಅದರಿಂದ ಸ್ವಲ್ಪ ನಮಗೆ ಗ್ಯಾಸ್ ಮೇಲೆ ಹೊರತಾ ಬಿದ್ದಿದೆ. ಬಟ್ ಪೆಟ್ರೋಲು ಡೀಸೆಲ್ ಮೇಲೆ ನಮ್ಮ ಮಾನ್ಯ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಂತ್ರಿಗಳು ಹೇಳಿರೋ ಪ್ರಕಾರ ನಮ್ಮ ಹತ್ರ ಒಂದು 50-60 ದಿವಸದ ದಾಸ್ತಾನಿತ್ತು. ಬಟ್ ಈಗ ಬರೋದು ಶುರು ಆಗಿದೆ. ನಾವು ಬೇರೆ ಕಂಟ್ರಿಗಳಿಂದನೂ ಪ್ರೊಕ್ಯೂರ್ ಮಾಡ್ಕೊತಾ ಇದ್ವಿ. ಅದರಿಂದ ಅಂಥ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ ಸರ್. ಎಸ್, ರಾವ್ ಅವರೇ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸರ್, ನಾವು ಆಯಿಲ್ ವಿಚಾರದಲ್ಲಿ ಮಾತನಾಡಿದ್ವಿ, ಕ್ರೂಡ್ ಆಯಿಲು, LPG, ಓಕೆ. ಇದರ ಜೊತೆಗೆ ಭಾರತದ ಎಕ್ಸ್ಪೋರ್ಟ್ನ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ನಾವು ಅದನ್ನು ಆ ವಲಯಗಳು ತತ್ತರಿಸಿ ಹೋಗಿದ್ದಾವೆ, ನೋಡ್ತಾ ಇದ್ವಿ. ತರಕಾರಿಯಿಂದ ಹಿಡಿದು ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂಥ ಎಲ್ಲ ಅಕ್ಕಿ ಜೊತೆಗೆ ಬಾಸ್ಮತಿ, ಗ್ರಾನೈಟು ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂತಿದೆ. ಬಾಸುಮತಿ, ಸೋನಾ ಮಸೂರಿ, ಇವತ್ತು ನೋಡ್ತಾ ಇದ್ದೆ ನಾನು ಕೋಳಿ ಮೊಟ್ಟೆ ವ್ಯಾಪಾರ. ಈ ರೀತಿ ಇದಕ್ಕೇನು ಆಲ್ಟರ್ನೇಟಿವ್? ಆ್ಯಕ್ಚುಲಿ ಒಂದು 40 ಕಂಟೈನರ್ ಲೋಕಲ್ ಕನ್ಸಂಪ್ಷನ್ಗೆ ವಾಪಸ್ ರಿಲೀಸ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಹರ್ಮೋಸ್ ಜಲಸಂಧಿಯಿಂದನೇ ಇಲ್ಲಿ ಬಂದು ಸೇರ್ತು ಅಂದರೆ ಇಲ್ಲಿಂದ ಹೋಗಿ ಸೇರೋ ಬೇರೆ ಕಡೆಗೆ, ಮಧ್ಯಪ್ರಾಚ್ಯ ಅಲ್ಲ, ಬೇರೆ ಕಡೆಗೆ ಹೋಗೋ ಸಾಧ್ಯತೆ ಇದೆ. ಸೊ ಮಾರ್ಕೆಟ್ ಇದೆಯಾ ಸರ್? ಈಗ ನಮಗೆ ಮಧ್ಯಪ್ರಾಚ್ಯದ ಮಾರ್ಕೆಟನ್ನು ಒಂದು ಎಕ್ಸಾಂಪಲ್ ಇಲ್ಲ. ಈಗ ಸೋನಾ ಮಸೂರಿ, ಬಾಸುಮತಿ ಟ್ರಾನ್ಸ್ಪೋರ್ಟ್ ಆಗಲ್ಲ. ಬಟ್ ಏರ್ ಟ್ರಾನ್ಸ್ಪೋರ್ಟ್ ಸದ್ಯದಲ್ಲೇ ಶುರುವಾಗೋ ಸಾಧ್ಯತೆ ಇದೆ. ಈ ಸಿ ಟ್ರಾನ್ಸ್ಪೋರ್ಟು ಸದ್ಯದಲ್ಲೇ ಶುರುವಾಗುತ್ತೆ. ಅದೇ ನಾನು ಹೇಳಿದ್ದು, ಈ ಜಿಯೋಪೊಲಿಟಿಕಲ್ ಸಿಚುಯೇಷನ್ನಲ್ಲಿ ಎಲ್ಲರೂ ದಾರಿಗೆ ಬರ್ಬೋದು. ಭಾರತಕ್ಕೆ ಒಂದು ಅಡ್ವಾಂಟೇಜ್ ಏನಂದರೆ ನಮ್ಮ ವಿರುದ್ಧ ಇದ್ದವರೆಲ್ಲ ದಾರಿಗೆ ಬರಬಹುದು. ಯುದ್ಧ ಭೀತಿ ಕಡಿಮೆ ಆಗ್ಬೋದು, ಯುದ್ಧದ ಕಾಟ ಕಡಿಮೆ ಆಗ್ಬೋದು. ಬಟ್ ಪ್ರೊಡಕ್ಷನ್ ವಿಚಾರದಲ್ಲಿ ಖಂಡಿತ ನಾವು ಬರೀ ಪೆಟ್ರೋಲ್ ಬಗ್ಗೆ ಮಾತಾಡ್ತೀವಿ. ಅಲ್ಯೂಮಿನಿಯಂ ಹಿಂದೆನೇ ಇದೆ, ಕಾಸ್ಟ್ ಜಾಸ್ತಿ ಹಾಕ್ಕೊಂಡು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಲ್ಯೂಮಿನಿಯಂ ಬಹಳ ಇಂಪಾರ್ಟೆಂಟ್ ಐಟಮ್ ಅದು. ಆ ರೀತಿ ಅನೇಕ ಮೆಟಲ್ಗಳು ಜಾಸ್ತಿ ಆಗುತ್ತೆ. ಬಟ್ ಇದು ಕಾಕಾತಾಳೀಯವಾಗಿ ನಾವು ಒಂದು 2 ತಿಂಗಳು ಮುಂಚೆ ರೇರ್ ಮಿನರಲ್ಸು ಅದೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀವಿ, ತೊಂದರೆ ಇರಲ್ಲ. ಬಟ್ ಎಕ್ಸ್ಪೋರ್ಟ್ಗೆ ಏಟ್ ಬೀಳುತ್ತೆ. ಬಟ್ ಸೊ ತಕ್ಷಣಕ್ಕೆ ಆಲ್ಟರ್ನೇಟಿವ್ ಇಲ್ಲ ನಮ್ಮ ಹತ್ರ. ಫ್ಯೂಚರ್ಸ್ ನಡೀತಾ ಇದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ, ಒಂದು ಪರ್ಟಿಕ್ಯುಲರ್ ಕೇಳ್ತೀನಿ ನಾನು. ಸೋನಾ ಮಸೂರಿ, ಬಾಸುಮತಿ ಇರಾನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇತ್ತು, ಬಟ್ ಈಗ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಹೌದು. ನಮಗೇನು ಆಲ್ಟರ್ನೇಟಿವ್ ಕಂಟ್ರಿಗಳು ಯಾವುದು? ಆಲ್ಟರ್ನೇಟಿವ್ ಕಂಟ್ರಿ ಇಲ್ಲ. ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಫ್ಯಾಕ್ಟರ್ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ.
ನೀವು ಕ್ಲೋಸ್ ಮಾಡೋಕ್ಕೆ ಮುಂಚೆ ಹೇಳ್ತೀನಿ, ಟೆಕ್ನಾಲಜಿ ಟ್ರಾನ್ಸ್ಫರು, ಟೆಕ್ನಾಲಜಿ ವ್ಯಾಪಾರ ಹಡಗು ಏರ್ನ ಡಿಪೆಂಡ್ ಆಗಿಲ್ಲ, ಅದರ ವ್ಯಾಪಾರ ನಡೀತಾ ಇರುತ್ತೆ. ಜಾಸ್ತಿ ಭಾರತದ ಮೇಲೆ ಡಿಪೆಂಡ್ ಆಗ್ತಾರೆ ಈ ಎಲ್ಲ ದೇಶಗಳು ಸಾಫ್ಟ್ವೇರ್ ರಿಲೇಟೆಡ್ ಟೆಕ್ನಾಲಜಿಗೆ. ಎಸ್, ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.